ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಈಸಿ ಆ್ಯಂಡ್ ಟೇಸ್ಟಿ ಆಗಿರೋವಂಥ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದು ಇವಾಗ ಕಾದಿದೆ. ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಕಾದ್ಮೇಲೆ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ, ಒಂದು 7-8 ಲವಂಗ, ಒಂದೆರಡು ಸ್ಟಾರ್ ಫ್ರೂಟು, ಒಂದು 5 ಏಲಕ್ಕಿ, ಇದಿಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಒಂದು 5 ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಫ್ರೈ ಮಾಡಬೇಕು. ಈಗ 1 ಇಂಚಷ್ಟು ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ಬರೀ ಸೊಪ್ಪು ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ, ಅದು ಹಾಕಿದ್ದೀನಿ. ನೀವು ಬೇಕಂದರೆ 1 ಕಟ್ ಬೇಕಾದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಈ ಕಡ್ಡಿ ಮಾತ್ರ ಹಾಕಕ್ಕೆ ಹೋಗಬೇಡಿ, ಯಾಕೆಂದರೆ ತಿನ್ಬೇಕಾದ್ರೆ ನಾರು ಥರ ಬಾಯಿಗೆ ಸಿಗುತ್ತೆ. ಈಗ ಒಂದು 8 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನೇನು ಜಾಮ್ ಟೊಮೆಟೊ ಏನು ಯೂಸ್ ಮಾಡ್ತಾಯಿಲ್ಲ, ನಾರ್ಮಲಾಗಿ ಸಿಗುತ್ತಲ್ಲ ಅದೇ ಟೊಮೆಟೊ ಯೂಸ್ ಮಾಡಿರೋದು. ಈಗ ಇದಕ್ಕೆ 2 ಪಾವ್ ಅಕ್ಕಿ ತೊಳೆದ್ಬಿಟ್ಟು ನೀರೆಲ್ಲ ಸೋಸಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಸ್ಪೂನು ಸಾಂಬಾರು ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಂದರೆ ಅರ್ಧ ಹಸಿಮೆಣಸಿನ್ಕಾಯಿ, ಅರ್ಧ ಸಾಂಬಾರು ಪೌಡರ್ ಕೂಡ ಹಾಕ್ಕೋಬೋದು. ಈಗ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಒಂದು ಬೌಲಷ್ಟು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಯೂಸ್ ಮಾಡ್ತೀನಿ, ಯಾಕೆಂದರೆ ಟೊಮೆಟೊ ಬಾತ್ಗೆ ಕೊತ್ತಂಬರಿ ಸೊಪ್ಪು ತುಂಬ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ 4 ಲೋಟ ನೀರು ಹಾಕ್ತಾಯಿದ್ದೀನಿ. 2 ಪಾವ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 4 ಲೋಟ ನೀರು 1:2 ರೇಷಿಯೋದಲ್ಲಿ ಹಾಕ್ತಾಯಿದ್ದೀನಿ. ಈ ಟೊಮೆಟೊದಲ್ಲೂ ನೀರಿನ ಅಂಶ ಇರುತ್ತಲ್ಲ, ಈ ಎಕ್ಸ್ಟ್ರಾ ನೀರು ಹಾಕ್ಬಿಟ್ರೆ ಅನ್ನ ಉದ್ರುದ್ರಾಗಿ ಆಗಲ್ಲ, ಅದಕ್ಕೋಸ್ಕರ 1:2 ರೇಷಿಯೋದಲ್ಲಿ ಹಾಕೋದು. ನಾನು ಬೇರೆ ವಿಡಿಯೋಸಲ್ಲೆಲ್ಲ ಹೇಳ್ತಿರ್ತೀನಿ, ರೈಸ್ ಐಟಮ್ ಮಾಡಿದ್ರೆ ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇಲ್ಲಿ ನಾನು ಹಾಲು ಹಾಕ್ತಾಯಿಲ್ಲ, ಅದ್ರ ಬದಲು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಈ ತುಪ್ಪ ಈ ಟೊಮೆಟೊ ಬಾತ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಟೇಸ್ಟ್ ಮಾಡಿ ನೋಡಬೇಕು. ಉಪ್ಪು ಖಾರ ಎಲ್ಲ ಸರಿಯಾಗಿದ್ದರೆ ಲಿಡ್ ಕ್ಲೋಸ್ ಮಾಡಿ ಒಂದು ಸತಿ ಕೂಗಿಸ್ಕೋಬೇಕಾಗತ್ತೆ. ನೋಡಿ, ಈಗ ಒಂದು ಸತಿ ಕೂಗಿದೆ. ಈಗ 1 ನಿಮಿಷ ಸಿಮ್ಮಲ್ಲಿ ಇಡಬೇಕಾಗತ್ತೆ. ಎಲ್ಲ ಪ್ರೆಷರೆಲ್ಲ ಬಿಟ್ಟಾದಮೇಲೆ ಓಪನ್ ಮಾಡಿ ನೋಡಿ, ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೆಂಗೆ ಉದ್ರುದ್ರಾಗಿ ಕಲರ್ಫುಲ್ ಆಗಿದೆ ನೋಡಿ. ಟೇಸ್ಟು ಕೂಡ ಹಾಗೆ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಮೊಸರು ಬಜ್ಜಿ ಇಲ್ಲಾಂದರೆ ಚಟ್ನಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಈ ವಿಡಿಯೋದಲ್ಲಿ ಆಡಿಯೋ ನಿಮಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಅನ್ಸ್ಬೋದು, ಏಕೆಂದರೆ ನಾನು ನಮ್ಮ ತೋಟಕ್ಕೆ ಬಂದಿದ್ದೀನಿ, ಹಳ್ಳಿಗೆ. ಇಲ್ಲಿ ಮನೆ ಮುಂದೆ ಕೂತ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈ ಗಾಳಿ ಬೀಸಿದಾಗ ಈ ಥರ ಡಿಸ್ಟರ್ಬೆನ್ಸ್ ಆಗಿದೆ, ಅದಕ್ಕೆ ಸಾರಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಮ್ಮ ತೋಟ ಪರಿಚಯ ಮಾಡಿಸ್ತೀನಿ ನಿಮಗೆ. ಮತ್ತು ಅಲ್ಲಿ ಮುನಿಯಪ್ಪ ಪ್ರತಿಷ್ಠಾಪನೆ ಮಾಡಿದ್ದೀವಿ, ಅದ್ರ ಬಗ್ಗೆನೂ ನಿಮ್ಗೆ ಹೇಳಬೇಕು. ಮತ್ತು ನಮ್ಮ ಮನೆ ಬಗ್ಗೆ ಅಂತೂ ನಿಮ್ಗೆ ಹೇಳಲೇಬೇಕು, ಅದನ್ನು ಯಾವ ಥರ ಕಟ್ಟಿದ್ದು ಅಂತ. ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.